ಅನ್ನಗೆ ಶರಣ ಪಾವನ ಚರಣ ನಂಬಿದೆ ನಾನಿಲ್ಲ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ಮನವೆಂಬ ಮಂತ್ರ ಬದಲಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂತ್ರ ಬದಲಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂತ್ರ ಬದಲಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ನೀನಿರಲು ಮನೆಯು ಬೆಳಕಾಗಲಿ ಸುಖ ಶಾಂತಿ ನಮಗೆಲ್ಲ ಒಂದಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ತರುವೆನ ಶಿವಲಿಂಗ ಅಭಿಷೇಕನ ಮಾಡೆನ ಶಿವಲಿಂಗ ಅಭಿಷೇಕನ ಮಾಡೆನ ತರುವೆನ ಶಿವಲಿಂಗ ಅಭಿಷೇಕನ ಮಾಡೆನ ಶಿವಲಿಂಗ ಅಭಿಷೇಕನ ಮಾಡೆನ ನೀನಿರಲು ಮನೆಯು ಬೆಳಕಾಗಲಿ ಸುಖ ಶಾಂತಿ ನಮಗೆಲ್ಲ ಒಂದಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ಸತ್ಯನಾರಾಯಣ ಪರಮೇಶ್ವರ ನಾನು ಯಾರು ಕಾಶ್ಮೀರ ದೇಶಕ್ಕೆ ಅಧಿಪತಿನಾದಂಥ ರೇಣುಕರಾಜನು ಈ ನನ್ನ ರಾಜ್ಯ ದರ್ಬಾರದಲ್ಲಿ ಯಾವುದು ಕುಂದಿ ಕೊರತೆ ಇಲ್ಲ ಭಗವಂತ ಕುಂದಿ ಕೊರತೆ ಇಲ್ಲ ನನ್ನಪ್ಪ ಆದರೂ ಕೂಡ ನನಗೆ ಒಂದೇ ಒಂದು ಕುಂದಿ ಕೊರತೆ ಇರುವುದು ತಂದೆ ಅದು ಯಾವುದೆಂದರೆ ಭಗವಂತ ನನಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 5 ಮಂದಿ ಪಟ್ಟದ ಸ್ತ್ರೀಯರಿದ್ದರು ಕೂಡ ನನಗೆ ಮಕ್ಕಳ ಭಾಗ್ಯ ಇಲ್ಲ ತಂದೆ ಮಕ್ಕಳ ಭಾಗ್ಯ ಇಲ್ಲ ನನ್ನಪ್ಪ ಭಗವಂತ ಮಕ್ಕಳ ಸಲುವಾಗಿ 12, 24 ವರ್ಷ ಅನುಷ್ಠಾನ ಮಾಡುತ್ತಾ ಬಂದಬೇಕು ಆದರೂ ಕೂಡ ಎನ್ನ ಮೇಲೆ ಅಂತಃಕರಣವನ್ನು ಹುಟ್ಟಲಿಲ್ಲ ಭಗವಂತ ಹುಟ್ಟಲಿಲ್ಲ ನನ್ನಪ್ಪ ಈ ಜನರ ಆಡಿದ ಮಾತು ಎದೆಯಲ್ಲಿ ಚುಚ್ಚಿ ತನ್ನಿಂದ ಪಾರಾದಂತೆ ಆಗಿದೆ ತಂದೆ ಪಾರಾದಂತೆ ಆಗಿದೆ ನನ್ನಪ್ಪ ಗೊತ್ತಿ ಪಂಜಿ ಅನ್ನೋ ಶಬ್ದವನ್ನು ಕೇಳಿ ಸಾಕಾಗಿ ಹೋಗಿದೆ ತಂದೆ ಸಾಕಾಗಿ ಹೋಗಿದೆ ನನ್ನಪ್ಪ
ಭಗವಂತ ಪಂಚೆಯು ಬಾಳು ಅಂದರೆ ಮಣ್ಣಿನ ಧೂಳದ ಸಮಾನ ತಂದೆ, ಮಣ್ಣಿನ ಧೂಳದ ಸಮಾನ. ಪಂಚಿಯಾಗಿ ಈ ಭವದಲ್ಲಿ ಬಾಳುವುದೇ ಬೇಡ ತಂದೆ, ಬಾಳುವುದೇ ಬೇಡ ನನ್ನಪ್ಪ. ಭಗವಂತ ತಮ್ಮ ಲಿಂಗದ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧನಾಗಿರೋ ಗುರುರಾಜ. ಏನು ರೇಣುರಾಜ, ಈ ನನ್ನ ಶಿವಲಿಂಗದ ಗದ್ದೆ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಆ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಕಳೆದುಕೊಳ್ಳಲಿಕ್ಕೆ ಏನು ಕಾರಣ ಗೊತ್ತಾ? ಭಗವಂತ ನನಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 5 ಮಂದಿ ಪಟ್ಟದ ಸ್ತ್ರೀಯರಿದ್ದರು ಕೂಡ ನನಗೆ ಮಕ್ಕಳ ಭಾಗ್ಯ ಇಲ್ಲ ತಂದೆ, ಮಕ್ಕಳ ಭಾಗ್ಯ ಇಲ್ಲ ನಿನ್ನಪ್ಪ. ಭಗವಂತ ನನ್ನಪ್ಪ ಮಕ್ಕಳ ಸಲುವಾಗಿ 12-24 ವರ್ಷ ಅನುಷ್ಠಾನ ಮಾಡುತ್ತಾ ಬಂದುತ್ತದೆ. ಆದರೂ ಕೂಡ ಎನ್ನ ಮೇಲೆ ಅಂತ ಕರ್ಣವನ್ನು ಹುಟ್ಟಲಿಲ್ಲ ತಂದೆ, ಹುಟ್ಟಲಿಲ್ಲ. ಗೊಟ್ಟಿ ಬಂಜಿ ಅನಿಸಿಕೊಂಡು ಈ ಭವದಲ್ಲಿ ಬಾಳುವುದೇ ಬೇಡ ಎಂದು ತಮ್ಮ ಲಿಂಗದ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧನಾಗಿ ಗುರುದೇವ. ರೇಣುರಾಜ, ಏನು ರೇಣುರಾಜ? ಗುರುದೇವ, ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ. ಹೌದು ಗುರುದೇವ. ಜಲಜ 21 ಲಕ್ಷ, ಉಡ್ಪಿಜ 21 ಲಕ್ಷ. ಹೌದು ಗುರುದೇವ. ಹೀಗೆ ಇಡೀ 84 ಲಕ್ಷ ಜೀವರಾಶಿಗಳಿಗೆ ಫಲಸಂತನೆ ಕೊಟ್ಟಿರುವೆನು. ನನ್ನ ಹತ್ತಿರ ಫಲಸಂತನೆ ಇಲ್ಲ ರೇಣುರಾಜ. ನೀನು ಬಂದ ದಾರಿ ಇರುವ ಸುಮ್ಮನೆ ಹೊರಟು ಹೋಗುವಂತ ನಾವು. ಗುರುದೇವ, ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಂತಿಯ 21 ಲಕ್ಷ, ಉದ್ಬೀಜ 21 ಲಕ್ಷ. ಗುರುದೇವ, ಇಡೀ ಜಗತ್ತಿಗೆ ಕಾಯುವನು ನೀನೇ, ಜಗದ ಒಡೆಯನು ನೀನೇ. ಭಗವಂತ, ಈ ಸರ್ವ ಜಗತ್ತವು ನಿನ್ನಲ್ಲಿ ಅಡಕ ಆಗುವುದು ತಂದೆ, ಅಡಕವಾಗುವುದು. ಹೌದು ರೇಣುರಾಜ. ನನಗೆ 1 ಫಲಸಂತಾನವನ್ನು ಕೊಡಲಿಲ್ಲಂದರೆ ತಮ್ಮ ಲಿಂಗದ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡವನ್ನು ಹಾರಿಕೊಂಡು ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧರಾಗಿರುವ ನಾನು ಫಲಸಂತನೆ ಕೊಟ್ಟರೆ ತಿರುಗಿ ಮನೆಗೆ ಹೋಗುವನಂತೆ. ಇಲ್ಲವಾದರೆ ಇದೇ ಅಗ್ನಿಕೊಂಡವರೆ ಹಾರಿಕೊಂಡು ಪ್ರಾಣ ಕಳೆದುಕೊಳ್ಳಲಿಕ್ಕೆ ಸಿದ್ಧನಾಗಿರುವುದು. ಇರಲಿ. ಏನು ರೇಣುರಾಜ? ಗುರುದೇವ, ಈಗ ಅಲ್ಲಿ ನೋಡು, ಅಲ್ಲಿ ಕಾಣುತ್ತಿರುವುದೇ ಮಲಾಪ್ರಭ ನದಿ. ಹೌದು ಗುರುದೇವ, ಹೌದು. ಅದರ ಎಡಬಲ ಹರಿಯುತ್ತಿರುವುದೇ ಘಟಾಪ್ರಭ ನದಿ. ಹೌದು ಗುರುದೇವ. ಅದರ ಮುಂದೆ ಹರಿಯುತ್ತಿರುವುದೇ ಮಾನಸ ಸರೋವರ. ಹೌದು ಗುರುದೇವ. ಆ ಮಾನಸ ಸರೋವರಕ್ಕೆ ತಿಪ್ರಾವತಿ ಕೆರೆ ಎಂದು ಕರೆಯುವರು. ಹೌದು ಗುರುದೇವ. ತಿಪ್ರಾವತಿ ಕೆರೆಯಲ್ಲಿ ಹೋಗಿ ಕಮಲದ ಹೂವನ್ನು ತಂದು ನಿನ್ನ ಮನಿ ದೇವತೆ ಮಹಾದುರ್ಗಾದೇವಿ ಪೂಜೆಯನ್ನು ಮಾಡು. ಅದರಲ್ಲೇ ನಿನಗೆ ಪರಸಂತರು ಪ್ರಾರ್ಥನೆಗಳು ರೇಣುರಾಜ. ಆಗಲಿ ಗುರುದೇವ. ತಾವು ಹೇಳುವಂತೆ ಆ ಕಣ್ಣಿಗೆ ಕಾಣುವ ತಿಪ್ರಾವತಿ ಕೆರೆಗಾದರೂ ಹೋಗಿ ಹೂವ, ಪತ್ರಿ, ಪುಷ್ಪ, ಶೀತಾಳ ನೀರವನ್ನು ತಂದು ನನ್ನ ಮನೆಯ ದೇವತೆ ಬಾಲದರಿಗೆ
ಪೂಜೆ ಆದರೂ ಮಾಡುತ್ತೇನೆ ಗುರುದೇವ. ಗುರುದೇವ, ರೇಣುಕ ರಾಜ ನನಗೆ ಹೋಗಿ ಬರ್ಲಿಕ್ಕೆ ತಮ್ಮ ಅಮೃತ ಹಸ್ತವನ್ನು ನನ್ನ ಮಸ್ತಕ ನೀಡುವಂತ ನಾಗರಿ ಗುರುದೇವ. ಶುಭ ವಸ್ತು ರೇಣುಕ ರಾಜ, ಹೋಗಿ ಬರುವಂತ ನಾವು ಕ್ಷಿಪ್ರವಂತೆ ಕೈಯಲ್ಲಿ ರಾಮ ರೇಣುಕ ರಾಜ ರೇಣುಕ ರಾಜ ತಿರುಗಡಿ ಹೂವ ತಹರುದನ ಹರಮುರ ತಿರುಗಡಿ ಹೂವ ತಹರುದನ ಹರಮುರಮ ತಿರುಗಡಿ ಹೂವ ತಹರುದನ ಹರಮುರ ತಿರುಗಡಿ ಹೂವ ತಹರುದನ ಹರಮುರಮ ತಿರುಗಡಿಗೆ ಹೂವ ರೇಣುಕ ಹರಮುರಮ ನರಗಡಿ ಬುಟ್ಟಿ ತುಂಗನ ಹರಮುರ ನರಗಡಿ ಬುಟ್ಟಿ ತುಂಗನ ಹರಮುರಮ ನರಗಡಿ ಬುಟ್ಟಿ ತುಂಗನ ಹರಮುರ ನರಗಡಿ ಬುಟ್ಟಿ ತುಂಗನ ಹರಮುರಮ ನರಗಡಿಗೆ ಬುಟ್ಟಿ ತುಂಗನ ರೇಣುಕ ಹರಮುರಮ ಸುತ್ತಳ ಬಿಲ್ಲಿಗೆ ತುಂಗನ ಹರಮುರ ಸುತ್ತಳ ಬಿಲ್ಲಿಗೆ ತುಂಗನ ಹರಮುರ ಕಿತ್ತಳ ಬಿಲ್ಲಿಗೆ ತಕೊಂಗನ ಹರಮುರ ಕಿತ್ತಳ ಬಿಲ್ಲಿಗೆ ತಕೊಂಗನ ಹರಮುರ ಕಿತ್ತಳ ಬಿಲ್ಲಿಗೆ ತುಂಗನ ರೇಣುಕ ಹರಮುರಮ ಮಗನ ಪೂಜಾ ತಮರುತನ ಹರಮುರ ದೇವರ ಪೂಜಾ ತಮರುತನ ಹರಮುರ ಲಿಂಗದ ಪೂಜಾ ತಮರುತನ ಹರಮುರ ಗದ್ದಿಗೆ ಪೂಜಾ ತಮರುತನ ಹರಮುರಮ ಓಂ ನಮಃ ಶಿವಾಯ 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 ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಕಮಲದ ಹೂವಿನಲ್ಲಿ ಹೆಣ್ಣ ಕೂಸಮೈ ಪಾಲಿಸಿರಿ ನನ್ನಪ್ಪ. ಕೊಟ್ಟಿ ಪಂಚನು ಶಬ್ದ ದೂರವಾಯಿತು ತಂದೆ, ದೂರವಾಯಿತು. ಭಗವಂತ, ಹಸಿದ ಬಾಯಿಗೆ ಅನ್ನ ಇಟ್ಟಂತ ಎತ್ತಿ ನೋಡು ತಂದೆ. ನನ್ನಪ್ಪ, ಈಗಲೇ ಈ ಕಂದನನ್ನ ಎತ್ತಿಕೊಂಡು ನನ್ನ ಅರಮನೆಗಾದರೂ ಹೋಗಿ 5 ಮಂದಿ ಪಟ್ಟದ ಸ್ತ್ರೀಯರಿಗೆ ಈ ಖುಷಿನ ಮುಖವನ್ನು ತೋರಿಸಿದರೆ ಅವರಿಗೆ ಎಷ್ಟು ಸಂತೋಷ ಆಗಿರುವುದು. ಏನು ನಿನಗ್ರಾಜ್ಯ? ನಿನ್ನ ಪಟ್ಟದ ಮಡದಿಯಾದ ಗೋಪಾದೇವಿ ಕೈಯಲ್ಲಿ ಮಗಳನ್ನು ಬಯಲು ಕೊಡುತ್ತಕ್ಕದ್ದು. ಉಳಿದ 40 ಹೆಣ್ಣರಿಗೆ ಕೂಸಿನ ಮುಖವನ್ನು ತೋರಿಸಬಾರದು. ಇದು ಅಲ್ಲದೆ ಕೂಸಿನ ಹತ್ತಿರ ಕಾಮಕನ ಕರಪಕ್ಷ ಸೇರಿದ ರೇಣುಕಾಜ ತೆಗೆದುಕೊಂಡು ಹೋಗುವಂತನಾಗು. ಓಹೋ, ಇದೇನು ಆಕಾಶವಾಣಿ? ಆಗಲಿ ಭಗವಂತ, ನೀನು ಹೇಳಿದಂತೆ ಈ ಕಂದನನ್ನು ಎತ್ತಿಕೊಂಡು ಹೋಗಿ ನನ್ನ ಪಟ್ಟದ ಮಳೆಯಾದ ಗೋಪಾದೇವಿ ಕೈಲಾದರೂ
ಬೇಕಾದರೂ ಕೊಡ್ತೀನಿ ಭಗವಂತ. ನನ್ನಪ್ಪ ಉಳಿದು 4 ಮಂದಿ ಪಟ್ಟದ ಸ್ತ್ರೀಯರಿಗೆ ಈ ಕಂದನ ಮುಖವನ್ನು ತೋರಿಸುವುದಿಲ್ಲ ಭಗವಂತ. ಕೂಸಿನ ಸಂಗಡ ಇರುವ ಕಾಮದೇನ ಕಲ್ಪಕ್ಷಾದರೂ ತೆಗೆದುಕೊಂಡು ಹೋಗುತ್ತೀನಿ. ನನ್ನಪ್ಪ ಈ ಕಂದನ ನಾಮಕರಣ ಏನೆಂದು ಮಾಡಬೇಕು ತಂದೆ? ಏನು ರಾಜ? ಗುರುದೇವ, ಬಂಗಾರದ ತೊಟ್ಟಲವನ್ನು ಕಟ್ಟಿ ಬೆನ್ನ ಸಿಡಿಯಂತವನ್ನು ಹಚ್ಚಿ 5 ಮಂದಿ ಮುತ್ತೈದೆಯರನ್ನು ಕರೆಸಿ ಆದಿಶಕ್ತಿ ರೇಣುಕಂತ ನಾಮಕರಣ ಮಾಡಬೇಕು ರೇಣುಕ ರಾಜ. ಆಗಲಿ ನನ್ನಪ್ಪ, ನೀನು ಹೇಳಿದಂತೆ ಬಂಗಾರ ತೊಟ್ಟಿಲವನ್ನು ತಂದು ಬೆಳ್ಳಿ ಚುರಿಯೊಗ್ಗನ್ನು ಹಚ್ಚಿ 5 ಮಂದಿ ಮುತ್ತೈದರನ್ನ ಕರೆಸಿ ಶ್ರೀ ರೇಣುಕ ಎಲ್ಲಮ್ಮನೆಂದು ನಾಮಕರಣ ಮಾಡುತ್ತೇನೆ ಗುರುದೇವ. ಗುರುದೇವ, ಎಲ್ಲಿಗೆ ಹೋಗಿ ಬರ್ಲಿಕ್ಕೆ ತನ್ನ ಅಮೃತ ಹಸ್ತವನ್ನು ನನ್ನ ಮಸ್ತಕ ಮೇಲಿಡುವಂತ ನಾಗರಿಕಂದೆ. ನಿನಗೆ ಜಯವಾಗಲಿ ರೇಣುಕ ರಾಜ. ಹೋಗಿ ಬರುವಂತ ನಾವು ದಯ ತೋರ ಕರುಣಾಳ ಮಾಳೇಶ್ವರ, ದಯ ತೋರ ಕರುಣಾಳ ಜಗದೇಶ್ವರ, ದಯ ತೋರ ಕರುಣಾಳು ಮಾತೇಶ್ವರ, ದಯ ತೋರ ಕರುಣಾಳು ಜಗದೀಶ್ವರ, ಕರುಣಾಳ ಮಾಳೇಶ್ವರ, ದಯ ತೋರ ಕರುಣಾಳ ಜಗದೇಶ್ವರ, ದಯ ತೋರ ಕರುಣಾಳು ಮಾತೇಶ್ವರ, ದಯ ತೋರ ಕರುಣಾಳು ಜಗದೀಶ್ವರ. ಏನಿಲ್ಲ ಸತಿಯನ್ನ ಬೆಳಕರದು ನೋಡ, ನಿನ್ನ ಸತಿಯನ್ನ ಕಾಂತರದ ನಾಡ, ಏನಿಲ್ಲ ಭಕ್ತರನ್ನ ಬೆಳಕರದು ನೋಡ, ನಿನ್ನ ಭಕ್ತರನ್ನ ಕಾಂತರದ ನಾಡ, ದಯ ತೋರ ಕರುಣಾಳ ಮಾಳೇಶ್ವರ, ದಯ ತೋರ ಕರುಣಾಳ ಜಗದೇಶ್ವರ, ದಯ ತೋರ ಕರುಣಾಳು ಮಾಳೇಶ್ವರ, ದಯ ತೋರ ಕರುಣಾಳು ಜಗದೀಶ್ವರ. ಏನಿಲ್ಲ ಗಣಪಿಯನ ಬೆಳಕರದು ನೋಡ, ನಿನ್ನ ಸತಿಯನ್ನ ಕಾಂತರದ ನಾಡ, ಏನಿಲ್ಲ ಭಕ್ತರನ್ನ ಬೆಳಕರದು ನೋಡ, ನಿನ್ನ ಭಕ್ತರನ್ನ ಕಾಂತರದ ನಾಡ, ಕರುಣಾಳ ಮಾಳೇಶ್ವರ, ದಯ ತೋರ ಕರುಣಾಳ ಜಗದೇಶ್ವರ, ಕರುಣಾಳು ಜಗದೀಶ್ವರ, ದಯ ತೋರ ಕರುಣಾಳು ಮಾತೇಶ್ವರ. ನಿನಗೆ ಕಲ್ಯಾಣವಾಗಲಿ ಮೇಲೆ ಕೇಳುವಂತರಾಗಿ ಭೋಗದೇವಿ. ಸ್ವಾಮಿ ಭೋಗದೇವಿ, ಈಗ ಈ ಕೋಶವನ್ನು ಅಡಿಯಲ್ಲಿ ಎತ್ತಿಕೋ ಭೋಗದೇವಿ. ಅಯ್ಯೋ ಶಿವ ಶಿವ, ಈ ಕಂದನ ಎಲ್ಲಿ ಪಡ್ಕೊಂಡು ಬಂದಿದ್ದಾದ್ರೆ ಭೋಗದೇವಿ 12, 24 ವರ್ಷಗಳ ಸ್ನಾನ ಮಾಡುತ್ತಾ ಬರುವುದರಾಗ ಆ ಭಗವಂತನು ಎಲ್ಲ ಭಕ್ತಿಗೆಯನ್ನು ಮೆಚ್ಚಿ ಹೆಣ್ಣ ಕೂಸು ದಯಪಾಲಿಸಿದನೆ. ಭೋಗದೇವಿ, ಹೆಣ್ಣ ಕೂಸು ದಯಪಾಲಿಸಿದನೆ. ಶಿವ ಶಿವ ಶಂಕರ ಪರಮಾತ್ಮ ಈಗ ಜೀವನದ ಬಂದಿಯತನ ಸ್ವಾಮಿ. ಹಸಿದ ಹೊಟ್ಟಿಗೆ ಹಣ ಇಟ್ಟಂತೆ ಆಯ್ತು. ಈಗ ನಾನೇನು ಮಾಡಬೇಕು ಸ್ವಾಮಿ? ಭೋಗದೇವಿ, ಯಾರೇ ಆ ಪರಮಾತ್ಮನ ಆಕಾಶವಾಣಿ ಆಗಿದೆ. ಭೋಗದೇವಿ, ಆಕಾಶವಾಣಿ ಆಗಿದೆ ನೋಡು. ಏನಂತ ಸ್ವಾಮಿ? ಭೋಗದೇವಿ, ರಾಜರೇ ಈ ಕೋಶದ ಮುಖವ ಉಳ್ಳು 4 ಮಂದಿ ಪಟ್ಟದ ಸ್ತ್ರೀಯರು ನೋಡಬಾರದು. ಇಲ್ಲ ಸ್ವಾಮಿ. ಭೋಗದೇವಿ, ರಾಜರೇ ಈ ಕೂಸಿನ ಸಂಗಡ ಕಾಮದೇನ ಕಲ್ಪಕ್ಷಾಗಿರುವಂತೆ ನೋಡು. ಭೋಗದೇವಿ, ಸಂತೋಷಿ ಸ್ವಾಮಿ. ಭೋಗದೇವಿ, ರಾಜರೇ ಬಂಗಾರ ತೊಟ್ಟಿಲವನ್ನು ತಂದು ಬೆಳ್ಳಿ ಹಗ್ಗವನ್ನು ಹಚ್ಚಿ ಹಚ್ಚಿ 5 ಮಂದಿ ಮುತ್ತೈದರನ್ನ ಕರೆಸಿ ಕರೆಸಿ ಶ್ರೀ ರೇಣುಕ ಎಲ್ಲಮ್ಮ, ಶ್ರೀ ರೇಣುಕ ಎಲ್ಲಮ್ಮ ಎಂದು ನಾಮಕರಣ ಮಾಡಿದ. ಭೋಗದೇವಿ, ಆಗಲಿ ಸ್ವಾಮಿ. ತಾಯಿದಂತೆ ಬಂಗಾರ ತೊಟ್ಟಿಲ ಕಟ್ಟಿ ಬೇಳೆ ಸಿಳೆಗೆ ಹಚ್ಚಿ ಈ ಕುಳಿತ ನಮ್ಮ ಅಕ್ಕ ತಂಗಿರಿ ಅಣ್ಣ ತಮ್ಮರು ಕರೆಸಿ ನಾನು ಜೋಳ ಮಾಡ್ತೇನೆ. ಆ ಕುಸ ಒಪ್ಪನ್ನು ತೆಗೆಯಲು ಏನು ತೆಗೆದುಕೊಳ್ಳು ಭೋಗದೇವಿ. ಸ್ವಾಮಿ ಭೋಗದೇವಿ, ನನಗೆ ಹೋಗಿ ಬಿಡ್ತೀಯ ಹಸಿರು ಮಾಡಿ. ನಿನಗೆ ಕಲ್ಯಾಣವಾಗಲಿ, ಹೋಗಿ ಬರುವಂತದಾಗಿ ಭೋಗದೇವಿ. ಆ ಮನಮೋಹನ ಮನಮೋಹನ ಮನ
ಮನರಂಜನಾ ಬಾಳ ಜೋ 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 ಮನಮೋಹನ ಮನಮೋಹನ ಮಾನಕ ಮನರಂಜನ ಬಾಳ ಜೋ 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 ಮನಮೋಹನ ಮನಮೋಹನ ಮಾನಸ ಮನರಂಜನ ಬಾಳ ಜೋ 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 ಯಾಕೆ ನಮ್ಮ ರಾಜ ಏನು ಹುಡುಕುತ್ತ ಏನ ಹೇಳಕ್ಕ ಅವ್ರ 1224 ವರ್ಷ ಗೈದು ಆ ಪರಮಾತ್ಮ ಭಕ್ತಿ ಮೆಚ್ಚಿ ಹಣ ಖುಷಿ ಕೊಟ್ಟಿದ್ದಾನೆ. ಬಾಳ ಚಲೋ ಐತಕ್ಕ. ಈ ಸತಿ ಏನ್ ಮಾಡ್ಬೇಕಪ್ಪ? ಏನ್ ಮಾಡ್ಬೇಕಕ್ಕ? ಬಂಗಾರ ಹಾಕಿ ಬಂಗಾರ ಹಾಕಿ ಬೆಳೆ ತಟ್ಟಿಲ ಕಟ್ಟಿ ಈ ಕೂತತ್ತ ನಮ್ಮ ಅಕ್ಕ ತಂಗಿರಿ ಅಣ್ಣ ತಮ್ಮ ಕರೆಸಿ ಜಗಳ ಪಾಲನ ತೊಟ್ಟು ಕಟ್ತಂಗಿ ಆಗುತ್ತೆ ಅಕ್ಕ. ಬರ್ಬೇಕೇನು ಒಂದೇ ತೊಟ್ಟಿಡ್ಯಾಕ ಬರ್ಬೇಕೇನು ಚಲೋ ಮಾಡ್ರಿ ಹಲೋ 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 ಶಾಲ ಕೊಡ್ರಿ ಯಾರು ಬಂದಿದ್ದಾರೆ ಶಾಲ ಶಾಲ ಇಲ್ಲೈತಲ್ಲ ಶಾಲ ಶಾಲ ಇಬ್ರು ಬರ್ರಿ ಇಬ್ರು ಯಾರು ನೀವ್ ಯಾರು ಏ ಚಂದು ನೀನು ಬರ್ತಾಳೆ ಬರ್ರಿ ಸರಿ ತಂಗಿ ಏನಕ್ಕ ಇವಾಗ ತೊಟ್ಲಾರೆ ಕಟ್ರಿ ಅವು ಹೌದಿಲ್ಲ ಹೌದಲ್ಲ ಈ ಖುಷಿ ತೊಟ್ಲ ಹಾಕ್ಬೇಕಲ್ಲ ಹಾಕ್ಬೇಕಲ್ಲಿವ ಅಲ್ಲ ಈ ಊರಾಗ ನಮಗೆ ಏನ್ ಹಚ್ಚಿದ್ರೆ ಮಂದಿ ಏನಂತಿದ್ರವ ಇವು ಆಟ ಮಾಡೋ ಹೆಂಗಸರಿ ನಮ್ಮ ಊರಿಗೆ ಕರ್ಸಿಬ್ಯಾಡ್ರಿ ಹೌದು ಇವ್ರು ನಾಳೆ ಕೆಡ್ಕೋಬ್ಯಾಡ್ರಿ ಹೌದವ ಇವ್ರು ಮಾರಿ ನೋಡಿದ್ರೆ ನಮ್ಮ ಮಕ್ಕಳಾಗಿಲ್ಲ ನಿಂದೆ ಮಾತಾಡ್ತಿದ್ರೆ ನಿಂದೆ ಮಾತಾಡು ತಾಯಿ ಹೌದಿಲ್ಲ ತಂಗಿ ಹೌದಿವ ತಂಗಿ ಈ ಊರಿಗೆ ನಾವ್ ಎಷ್ಟಕ್ಕೆ ಬಂದೇವ ಈ ಊರಿಗೆ 10 ಬಂದಿದೇವ 10ಕ್ಕ ಕಾಯಿ ಎಂಟಕ್ಕೆ ಬಂದೀವಿ ತಂಗಿ ಎಂಟಕ್ಕೆ ಬಂದೀವಿ 9ಕ್ಕೆ ನಿಂತದ 10ಕ್ಕೆ ಕಡ್ದಿದ್ದೆವು 11 ನಮ್ಮ ಮಕ್ಕಳು ರೆಡಿನಿ ಎಲ್ಲ ನಮ್ಮ ಮಕ್ಕಳು ಅಯ್ಯ ನೋಡಿ ಇದ್ರ ಇರ್ತಾವಲ್ಲ ಇವೆಲ್ಲ ನಿಂತು ನಮ್ಮವೇ ಹೌದು ತಂಗಿ ಇದ್ರ ನಾಂದ ಯಾವುದು ನಿಂದ ಯಾವ್ದೇವ ಇದು ನಿನ್ನೆ ಹೇಳ ಕೂಡಿಲ್ಲ ಕತ್ಲ ಹಾಡಿದ ಗೊತ್ತೇ ಇಲ್ಲ ಈಗ ಅದು ಗಿಣಿ ಮುಗಿದು ನಂದು ಈಗ ಇದು ಮಾಡ ಮುಗಿದು ನಿಂದು
ಹಾಗೆ ಅಲ್ಲ ಮುಂದೆ ಬೇರೆ ಓ ಚಂದ ನೀವು ಹುಡುಕ್ತೆ ಮಾಡುದು ನಾನು ಕೊಡ್ತೀನಿ ಹೌದು ಮತ್ತ ಯಾರು ಹುಟ್ಟಿದ ದೊಲೆ ನನ್ನ ಹಾಟ್ಯ ನಿಮ್ಮ ಅವ್ವರೇ ನಿಮ್ಮ ಅವ್ವ ನಾವೆಂತ ಗರಿಬ ನಿಮ್ಮ ಅಪ್ಪ ಅಂತ ಹೋಗ್ ಮಗ ನಮ್ಮ ಹತ್ತವ್ರು ಹೊಟ್ಟೆಗೆ ಏನು ಹೊಟ್ಟಿದ್ವು ಹುರ್ ಬೀಜ ಮಾತಾಡ ರಂಡಿ ಅಲ್ಲಿ ಹತ್ತಿರಿ ಮಾತು ಮಾಡ್ತಿದ್ದೆ ಆಕಿಂಗ್ ನಡೆಸಿದ ನಾಟಕನಿ ತಂಗಿ ಹಾ ತಟ್ಟ ಹಾಕ್ಬೇಕಲ್ಲ ಒಂದು ಕೈಗೆ ಬೇಡ ಒಂದು ಕೈ ಸುಮ್ಮನೆ ಹಚ್ಚಬೇಡ ಏಲೇವಾ ಹಾ ಕதை ಹೇಳ್ತೀನಿ ಆ ಭಾವನ ನನ್ನಲ್ಲಿ ಇದೇವಾ ಹಾ, ಮತ್ತ ತಂಗಿ ಖುಷಿ ತೊಡ್ಲ ಹಾಕಿನ ಹೌದೇವಾ ಹಾಕೋ ತೊಡ್ಲ ಏಯ್ ಎತ್ತ